ಇನ್ನು ಕರ್ನಾಟಕದಲ್ಲಿ ಥಗ್ ಲೈಫ್ ಸಿನಿಮಾ ಬಿಡುಗಡೆ ಮಾಡಲ್ಲ. ಫಿಲ್ಮ್ ಚೇಂಬರ್ ಸಿನಿಮಾ ಬಿಡುಗಡೆಗೆ ಅವಕಾಶ ನೀಡಬಾರದು. ಕಮಲ್ ಹಾಸನ್ ಹೇಳಿಕೆಯಿಂದ ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ. ಪ್ರತಿಯೊಬ್ಬರಿಗೂ ಕೂಡ ಕಮಲ್ ಹಾಸನ್ ಕನ್ನಡಿಗರ ಕ್ಷಮೆ ಕೇಳಬೇಕು ಅಂತ ಕನ್ನಡ ಪರ ಹೋರಾಟಗಾರರು ಆಗ್ರಹಿಸಿದ್ದಾರೆ. ಈಗಾಗಲೇ ನಾರಾಯಣಗೌಡ ಸೇರಿದಂತೆ ಕರವೇ ಕರ್ನಾಟಕ ರಕ್ಷಣಾ ವೇದಿಕೆಯವರು ಎಲ್ಲರೂ ಕೂಡ ಮಾತನಾಡಿದ್ದಾರೆ. ಪ್ರವೀಣ್ ಶೆಟ್ಟಿ ಅವರು ಮಾತನಾಡಿದ್ದಾರೆ. ನಾವು ಸಿನಿಮಾ ಬಿಡುಗಡೆ ಆಗಕ್ಕೆ ನಾವು ಬಿಡಲ್ಲ. ಜೂನ್ 5ನೇ ತಾರೀಕು ಅವ್ರ ಸಿನಿಮಾ ಥಗ್ ಲೈಫ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದರ ಪ್ರಚಾರಕ್ಕೆ ಕಮಲ್ ಹಾಸನ್ ಊರೂರು ಸುತ್ತಾ ಇರೋದು. ಆ ಥರ ಬಂದಾಗಲೇ ಮಾತಾಡಿರೋದು ಅವರು. ಹಾಗಾಗಿ ಇದಕ್ಕೆ ನಾವು ಅವಕಾಶ ಕೊಡಲ್ಲ ಅಂತ ನನ್ನ ಪ್ರಕಾರ ಫಿಲ್ಮ್ ಚೇಂಬರ್ ಸ್ಟ್ರಾಂಗ್ ಆಗಿ ಒಂದು ಡಿಸಿಷನ್ ತಗೋಬೇಕು ಈ ವಿಚಾರದಲ್ಲಿ. ಏನು ನಿನ್ನೆ ಒಂದು ಕಾರ್ಯಕ್ರಮ ತಮಿಳುನಾಡಲ್ಲಿ ಒಂದು ನಡೆಯುತ್ತೆ. ಅಲ್ಲಿ ಕಮಲ್ ಹಾಸನ್ ಅವರು ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ತಮಿಳಿನಿಂದ ಕನ್ನಡ ಭಾಷೆ ಹುಟ್ಟಿತು ಅಂತೇಳಿ. ಆತ ಕಮಲ್ ಹಾಸನ್ಗಿನ್ನಕ್ಕಿಂತ ಇವತ್ತು ಕನ್ನಡಿಗರು ನಾವೆಲ್ಲ ಹೇಳ್ತಿದ್ದೀವಿ ಅವನು ಕಮಂಗಿ ಹಾಸನ್. ಆತನಿಗೆ ತಲೆ ಸರಿ ಇಲ್ಲ ಅಂತ ಅನ್ಕೊತೀನಿ. ಯಾಕೆಂದರೆ ರಾಜಕೀಯವಾಗಿ ನಿರ್ನಾಮ ಆಗಿದ್ದಾನೆ. ಈಗ ಕನ್ನಡ ಚಿತ್ರರಂಗದಲ್ಲಿ ಶೈನ್ ಆಗಲಿಕ್ಕೋಸ್ಕರವಾಗಿ ಈ ಥರದ ಹೇಳಿಕೆಗಳನ್ನು ಕೊಟ್ಟು, ಯಾಕೆಂದರೆ ಹಿಂದೆ ಜಯಲಲಿತಾ ಕನ್ನಡ ವಿರೋಧಿ ನಿಲುವುಗಳನ್ನು ತಾಳಿ ರಾಜಕಾರಣ ಮಾಡಿದಂಥದ್ದು. ಆ ಥರದ ರಾಜಕಾರಣ ಮಾಡಲಿಕ್ಕೆ ಕನ್ನಡದ ವಿರೋಧದ ಹೇಳಿಕೆಗಳನ್ನು ಕೊಡೋದ್ರ ಮುಖಾಂತರ ತಮಿಳುನಾಡಲ್ಲಿ ರಾಜಕಾರಣ ಮಾಡೋಣ ಅನ್ನೋ ಆಸೆಯನ್ನು ಈ ಮೂರ್ಖ ಕಮಲ್ ಹಾಸನ್ ಇಟ್ಕೊಂಡಿದ್ದಾನೆ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಆತನ ತಿರುಕನ ಕನಸನ್ನು ಅವನು ಕಾಣಲಿ. ಆದರೆ ಕನ್ನಡಿಗರ ಮಕ್ಕಳ ಭಾವನೆಯನ್ನು ಕೆಣಕುವಂಥ ಕೆಲಸವನ್ನು ಇವತ್ತು ಮಾಡಿದಾನಲ್ಲ, ಆತನಿಗೆ ಕರ್ನಾಟಕದಲ್ಲಿ ಅವನ ಸಿನಿಮಾವನ್ನು ನಿಷೇಧಿಸ್ತಿದ್ದೀವಿ. ಅವನ ಸಿನಿಮಾವನ್ನು ಇಲ್ಲಿ ಓಡಲಿಕ್ಕೆ ಬಿಡೋದಿಲ್ಲ. ಒಂದು ವೇಳೆ ಯಾರು ಡಿಸ್ಟ್ರಿಬ್ಯೂಟರ್ ಅವನ ಸಿನಿಮಾವನ್ನು ಡಿಸ್ಟ್ರಿಬ್ಯೂಷನ್ ತೊಗೊಂಡು ಇಲ್ಲೇನೋ ಮಾಡಲಿಕ್ಕೆ ಹೊರಟ್ರೆ ಚಿತ್ರಮಂದಿರವನ್ನು ಹೊಡೆದಾಕ್ತೀವಿ, ಚಿತ್ರಮಂದಿರಗಳನ್ನು ಧ್ವಂಸ ಮಾಡ್ತೀವಿ. ಇದಕ್ಕೇನಾದರೂ ರೈಟ್, ಯಾರೂ ಕೂಡ ಸಿನಿಮಾದ ವಿತರಣೆಯನ್ನೇ ಮಾಡಬಾರ್ದು ಅಂತ ಇವರ ಆಗ್ರಹ. ಯಾರಾದರೂ ಸಿನಿಮಾ ರೈಟ್ಸ್ ಕರ್ನಾಟಕದಲ್ಲಿ ತಗೊಂಡ್ರೆ ಅವರ ವಿರುದ್ಧನೂ ಹೋರಾಡ್ತೀವಿ. ಇಟ್ಸ್ ರೈಟ್, ಸಿನಿಮಾ ಬಿಡುಗಡೆಯಾಗಬಾರ್ದು. ಫಿಲ್ಮ್ ಚೇಂಬರ್ನವರು ಒಂದು ದೊಡ್ಡ ನಿರ್ಧಾರವನ್ನು ತಗೋಬೇಕಷ್ಟೆ.